ಅನ್ನುವಂಥ ಪ್ರಶ್ನೆ ಅನ್ನುವಂತಹ ಒಂದು ಏನ್ ಹೇಳ್ತಾರೆ ಅದಕ್ಕೆ ಒಂದು ರೀತಿ ಆತಂಕಕಾರಿ ವಿಚಾರ ಭಾರತೀಯರಿಗೀಗ ಕಾಡ್ತಾ ಇದೆ. ಸರ್ಕಾರ ಕೂಡ ನೀವು ಹೇಳೋ ಪ್ರಕಾರ ಉತ್ತರ ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ತುಟಿನೇ ಬಿಚ್ಚಿಲ್ಲ ನಿಶ್ಚಿತ. ಹೌದು. ಇನ್ನು ನಾರ್ಮಲಿ ಹಣದುಬ್ಬರ ದರ ಕಂಟ್ರೋಲಿಗೆ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಾಲರ್ ಅನ್ನ ಮಾರುವಂತದ್ದು ವಾಡಿಕೆ ಕೂಡ ಇತ್ತು. ಆದ್ರೆ ಈ ಡಾಲರ್ ಇವ್ರ ಹತ್ರ ಖಾಲಿ ಆಗಿದೆ ಅಂತ ಅರ್ಥನ ಈ ಚಿನ್ನವನ್ನ ಮಾರಾಟ 75 ಅಲ್ವಾ ಈ ರೀತಿ ಪ್ರಶ್ನೆ ಬರಲ್ವಾ? ಯಾಕಂದ್ರೆ ನೋಡಿ, ಒಂದು ಮನೆಯಲ್ಲಿ ಬಂಗಾರನೂ ಇರುತ್ತೆ, ಸ್ವಲ್ಪ ಹಣನೂ ಇರುತ್ತೆ ಅಂತ ಇಟ್ಕೊಳ್ಳಿ. ಏನಾದ್ರೂ ಕಷ್ಟ ಅಂತ ಬಂದಾಗ ಏನ್ ಮಾಡ್ತಾರೆ? ಬಂಗಾರ ತಗೊಂಡು ಗಾಡು ಬಿಡ್ತಾರೆ. ಹಣ ಇದ್ದಾಗ ಖರ್ಚು ಮಾಡ್ತಾರೆ. ಹಣ ಇದ್ದಾಗ ಖರ್ಚು ಮಾಡ್ತಾರೆ. ಹಣ ಇದ್ರೂ ಕೂಡ ಯಾರಾದ್ರೂ ಬಂಗಾರ ತಗೊಂಡೋಗಿ ಮಾರ್ತಾರ? ಮಾರಲ್ಲ ತಾನೆ. ಈಗ ನಮ್ಮ ಹತ್ರ ಏನಾಗುತ್ತೆ ಅಂದ್ರೆ ನಿಶ್ಚಿತ, ಈ ರೀತಿ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಕೆಲವೊಂದು ಡಾಲರ್ಗಳನ್ನ ನಮ್ಮ ಹತ್ರ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ. ಹಣಕಾಸು ಅಂದ್ರೆ ರೂಪಾಯಿ ಮೌಲ್ಯ, ಹಣದುಬ್ಬರ ಕಂಟ್ರೋಲ್ ತರೋಣ, ಅದು ಇದು ಅಂತ ಇದ್ದಾಗ ಈ ರೀತಿ ಒಂದು ರಿಸರ್ವ್ಡ್ ಫಂಡ್ ಅಂತ ಇರುತ್ತೆ. ಒಂದಿಷ್ಟು ಡಾಲರ್ಗಳು ನಮ್ಮ ಹತ್ರ ರಿಸರ್ವ್ ಆಗಿರ್ಲಿ ಅಂತ ಇರುತ್ತೆ. ಆ ಪ್ರಕಾರ ಪ್ಲಾನ್ ಮಾಡಿದಾಗ ನಮ್ಮ ಹತ್ರ ಇಷ್ಟು ಡಾಲರ್ಸ್ ಅಂತ ಇದೆ, ಗೋಲ್ಡ್ ಅಂತಾನು ಇದೆ. ಡಾಲರ್ಸ್ ಇದ್ರೂ ಕೂಡ ಗೋಲ್ಡ್ ಅನ್ನು ಯಾಕೆ ಮಾರಿದ್ರಿ ಇವರು? ಅಲ್ವಾ? ಗೋಲ್ಡ್ ಮಾರ್ತಿದ್ದಾರೆ ಅಂದ್ರೆ ನಮ್ಮ ಹತ್ರ ಡಾಲರ್ಸ್ ಇಲ್ಲ ಅಂತ ಅರ್ಥ ಆಯ್ತಲ್ವಾ? ಹಾಗಾದ್ರೆ ಡಾಲರ್ಸ್ ಎಲ್ಲೋಯ್ತು? ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಯಾವುದಕ್ಕೂ ಬಾಯಿ ಬಿಡಲ್ಲ. ನೀವು ಯಾವುದಾದ್ರೂ ಪ್ರಶ್ನೆ ಕೇಳಿದ್ರೆ ಸದನದಲ್ಲಿ ಈರುಳ್ಳಿ ರೇಟ್ ಕಮ್ಮಿ ಆಯಿತು, ಈರುಳ್ಳಿ ತಿನ್ನಲ್ಲ ನಾನು, ಬೆಳ್ಳುಳ್ಳಿ ತಿನ್ನಲ್ಲ ನಾನು ಅಂತ ಹಾರಿಕೆ ಉತ್ತರಗಳನ್ನು ಕೊಡ್ತಾರೆ. ಇಂತಹ ಸಂಕಷ್ಟಕರ ಸಮಯದಲ್ಲಿ ರಾಜ್ಯದ ಜನರಿಗೆ, ದೇಶದ ಜನರಿಗೆ ಕೇಂದ್ರ ಸರ್ಕಾರ ಅಡ್ರೆಸ್ ಮಾಡಬೇಕು, ಹೇಳಬೇಕು, ನೀವೇನು ಹೆದರಬೇಡಿ, ನಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ, ಯಾವುದೋ ಒಂದು ಆರ್ಥಿಕ ನೀತಿಯ ಕಾರಣಕ್ಕೆ ನಾವು ಈ ರೀತಿಯ ಕ್ರಮವನ್ನು ಕೈಗೊಳ್ತಿದ್ದೀವಿ, ಏನಾದರೂ ಹೇಳಬೇಕಲ್ಲ. ಯಾಕೆ ಹೇಳ್ತಾ ಇಲ್ಲ ಅಂತ ಪ್ರಶ್ನೆ ಉದ್ಭವವಾಗೋದು. ಯಾಕೆ ಈ ಸುದ್ದಿ ಹೊರಗೆ ಬಂದಿಲ್ಲ? ಯಾಕೆ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನು ಪ್ರಸಾರ ಮಾಡಿಲ್ಲ? ಏನು ಅಜೆಂಡಾ ಹಾಗಾದ್ರೆ? ಯಾಕೆ ಇಷ್ಟು ದೊಡ್ಡ ಮಟ್ಟದ ವ್ಯವಹಾರ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ನಡಿಬೇಕು ಅಲ್ವಾ? ಈ ರೀತಿಯ ಪ್ರಶ್ನೆಗಳು ಹುಟ್ಕೊಳ್ತೇವೆ ನಿಶ್ಚಿತ. ಅಂದ್ರೆ ಸರ್, ನೀವು ಹೇಳ್ದಾಗೆ ಮಾಧ್ಯಮದಲ್ಲೂ ಕೂಡ ಇದೆಲ್ಲೂ ಪ್ರಚಾರ ಆಗಿಲ್ಲ ಅಂತ ಹೇಳಿ, ಆಲ್ಮೋಸ್ಟ್ ಸರ್ವೇ ಸಾಮಾನ್ಯವಾಗಿ ಮೋದಿಯ ವಿರುದ್ಧ ಯಾರು ಕೂಡ ಏನು ಪ್ರಚಾರವನ್ನ ಮಾಡೋದಿಲ್ಲ, ಪ್ರಶ್ನೆಯನ್ನು ಮಾಡೋದಿಲ್ಲ ಅನ್ನುವಂತಹದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದು ಕೂಡ ಹಾಗೇನ ಹಾಗಿದ್ರೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಿಶ್ಚಿತ, ಒಂದು ಮಾತಿದೆ, ಈಗ ಕ್ರೆಡಿಟ್ ಗೋಸ್ ಟು ನರೇಂದ್ರ ಮೋದಿ. ಯಾವುದೇ ರೀತಿಯ ಕ್ರೆಡಿಟ್ ಏನಾದ್ರೂ ಇದ್ರೆ ನರೇಂದ್ರ ಮೋದಿ ಅವ್ರಿಗೆ ಹೋಗುತ್ತೆ. ಒಂದು ಚುನಾವಣೆ ಗೆದ್ರೆ ಕ್ರೆಡಿಟ್, ಒಳ್ಳೆ ಕೆಲಸ ಏನಾದ್ರೂ ಆದ್ರೆ ಕ್ರೆಡಿಟ್ ಗೋಸ್ ಟು ನರೇಂದ್ರ ಮೋದಿ. ಅದೇ ಯಾವುದೇ ಪ್ರಶ್ನೆಗಳು ಅಂತ ಬರಲಿ, ಕ್ವಶನ್ಸ್ ಗೋಸ್ ಟು ರಾಹುಲ್ ಗಾಂಧಿ. ಯಾರೇ ಪ್ರಶ್ನೆಗಳನ್ನು ಯಾರಿಗೆ ಕೇಳ್ತಾರೆ? ರಾಹುಲ್ ಗಾಂಧಿ ಕೇಳ್ತಾರೆ. ಕ್ರೆಡಿಟ್ಸ್ ನ ಯಾರಿಗೆ ಕೊಡ್ತಾರೆ? ನರೇಂದ್ರ ಮೋದಿ ಅವ್ರಿಗೆ ಕೊಡ್ತಾರೆ. ಓಕೆ, ಬ್ಲೇಮ್ಸ್ ಏನಾದ್ರೂ ಬ್ಲೇಮ್ ಅಂತ ಬಂದಾಗ ಗೋಸ್ ಟು ಜವಾಹರ್ಲಾಲ್ ನೆಹರು. ಏನೇ ಬ್ಲೇಮ್ ಆಗಲಿ, ಯಾವುದೇ ವಿಚಾರಗಳ ಬಗ್ಗೆ ಬ್ಲೇಮ್ ಮಾಡಲಿ, ಯಾರನ್ನು ಬ್ಲೇಮ್ ಮಾಡ್ತಾರೆ? ಜವಾಹರ್ಲಾಲ್ ನೆಹರು ಅಂತ. ಟೆಂಡರ್ಸ್ ಗೋಸ್ ಟು ಅದಾನಿ, ಅಂಬಾನಿ ಅನ್ನೋ ಥರದ್ದು ಈ ದೇಶದಲ್ಲಿ ಆಗ್ತಾ ಇರುವಂಥ ವಿಚಾರಗಳಿದು. ಓಕೆ, ಹಾಗಾಗಿ ನರೇಂದ್ರ ಮೋದಿಯವರ ವಿರುದ್ಧದ ಸುದ್ದಿಗಳಲ್ಲ ಇದು. ನಮ್ಮ ಆರ್ಥಿಕ ಸ್ಥಿತಿ, ನಮ್ಮ ದೇಶದ ಎಕನಾಮಿಕಲ್ ಪೊಸಿಷನ್ ಎಷ್ಟು ಹದಗೆಟ್ಟಿದೆ ಅನ್ನೋದನ್ನು ಜನರೆದುರಿಗಿಡುವಂಥ ಸುದ್ದಿ ಇದು. ಇದಕ್ಕೆ ಕಾರಣ ನರೇಂದ್ರ ಮೋದಿ ಅವರು ಆದ್ರೆ ಅದನ್ನ ಸರಿಪಡಿಸ್ಕೋಬೇಕು. ವೆರಿ ಸಿಂಪಲ್. ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತ ದೇಶ ಹಾಳಾಗ್ತಿದೆ ಅಂತ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ವಲ್ಲ. ಯಾವ ವಾಸ್ತು ಸ್ಥಿತಿಯ ಸುದ್ದಿಗಳನ್ನಿದಾವೆ ಅದನ್ನ ಜನರೆದುರಿಗೆ ಇಡ್ತಾ ಬಂದಿದ್ದು ಫೋಕಸ್ ಟಿವಿ. ಹಲವಾರು ಈ ರೀತಿಯ ಸುದ್ದಿಗಳನ್ನು ನಾವು ಬ್ರೇಕ್ ಮಾಡಿದ್ದೀವಿ. ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಆಗಿರುವಂಥ 16,000 ಕೋಟಿ ರೂಪಾಯಿಯ ಅವ್ಯವಹಾರವನ್ನು ನಾವು ಬಿಚ್ಚಿಟ್ಟಿದ್ದೀವಿ. ಜೊತೆಗೆ ನಮಾಮಿ ಗಂಗೆ ಅದರಲ್ಲಿ ಆಗಿರುವಂಥ 30,000 ಕೋಟಿ ಅವ್ಯವಹಾರವನ್ನು ನಾವು ಬಿಚ್ಚಿಟ್ಟಿದ್ದೀವಿ. ಇದು ಮತ್ತೊಂದು ಸ್ಕ್ಯಾಮ್ ಅಷ್ಟೇ. ನೀವು ಯೋಚನೆ ಮಾಡಿ, 75 ಟನ್ ಗೋಲ್ಡ್ನಷ್ಟು ಮಾರ್ತಾರೆ, ಅದು ದೇಶದಲ್ಲಿ ಸುದ್ದಿ ಆಗಲ್ಲ ಅಂದ್ರೆ, ಸುದ್ದಿ ಆಗದೆ ಜನರಿಗೆ ಗೊತ್ತಿಲ್ಲದೆ ಇರೋ ಇನ್ನೆಷ್ಟು ವ್ಯವಹಾರಗಳನ್ನು ಮಾಡಿರಬಹುದು ಅಲ್ವಾ? ಈ ರೀತಿಯ ಪ್ರಶ್ನೆಗಳು ಹುಟ್ಕೊಳ್ತವೆ ನಿಶ್ಚಿತ. ಈಗ ಸರ್, ನೀವು ಹಾಗೆ ಹೇಳ್ತಾ ಇದ್ರಿ 1.14 ಲಕ್ಷ ಕೋಟಿ ಮೌಲ್ಯದ ಇಷ್ಟು ಗೋಲ್ಡ್ ಅನ್ನ ಮಾರಿದ್ರ ಹಿಂದೆ ಹಣಕಾಸು ನಿರ್ವಹಣೆ ಮಾತ್ರ ಕಾರಣ ಇದೆಯಾ, ಅಥವಾ ಯಾವ ರೀತಿ ಇದನ್ನ ಲೆಕ್ಕ ತೋರಿಸ್ತಾರೆ? ಭಾರತ ಆರ್ಥಿಕತೆ ಪತನ ಆಗುವಂತಹ ಸಂದರ್ಭದಲ್ಲೂ ಬರೋದಿಲ್ವಾ? ಆರ್ಥಿಕತೆ ಯಾವ ಮಟ್ಟದಲ್ಲಿದೆ ಅನ್ನುವಂತಹ ಚಿಂತೆಗಳು ಕೂಡ ಕಾಡುತ್ತಲ್ವಾ ಸರ್? ಅಫ್ಕೋರ್ಸ್, ಈಗ ಅದೇ ಈಗ ಚಿಂತೆ ಕಾಡ್ತಾ ಇರೋದು, ಭಾರತದ ಆರ್ಥಿಕತೆ ದಿವಾಳಿ ಆಗ್ತಿದೆಯಾ ಅಂತ. ನೀವು ಹೇಳೋ ಪ್ರಕಾರ 1.14 lakh crores, 1.14 ಲಕ್ಷ ಕೋಟಿ ರೂಪಾಯಿಗಳಷ್ಟು ಬಂಗಾರವನ್ನ ಇವರು ಮಾರಿರೋದು. ಮಾರಿದ ಯಾವ ಕಾರಣಕ್ಕಂದ್ರೆ ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ಲಿಕ್ಕೆ. ನೋಡಿ ಎಷ್ಟು ಮಜಾ ಇದೆ ಇದಂತ. ನರೇಂದ್ರ ಮೋದಿ ಅವರ ಆಪ್ತ ಮಿತ್ರ, ದಿ ಫ್ರೆಂಡ್ ಆಫ್ ಇಂಡಿಯಾ ಡೊನಾಲ್ಡ್ ಟ್ರಂಪ್, ಅವರ ಆರ್ಥಿಕ ನೀತಿ, ಅವರು ಭಾರತವನ್ನ ತಮ್ಮ ಬೆರಳಿನ ತುದಿಯಲ್ಲಿ ಕುಣಿಸೋ ತರ ಕುಣಿಸ್ತಾ ಇದ್ದಾರೆ. ಇವರು ನಮ್ಮ ಸಾಹೇಬರು ಕುಣಿತಾ ಇದ್ದಾರೆ. ಓಕೆ, ಈಗ ನೋಡಿ LIC ದುಡ್ಡನ್ನ ಸರ್ಕಾರ ಪಡೆದಿದೆ ಅನ್ನೋ ಥರದಿದೆ, ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ.
ಈ ರೀತಿಯ ಜನರ ತೆರಿಗೆ ಹಣವನ್ನು ಪಡೆದಿದೆ ಅನ್ನೋ ಥರದಿದೆ, ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. ಈಗ ಒಂದು ರಿಸರ್ವ್ ಇರುವಂಥ ಫಂಡ್, ಅದು ರಿಸರ್ವ್ ಇರುವಂಥ ಗೋಲ್ಡ್, ಅದು ಇವತ್ತು ನೆನ್ನದಲ್ಲ. 1947ರಲ್ಲಿ ಬ್ರಿಟಿಷರು ಭಾರತ ಬಿಟ್ಟು ಹೋದಾಗ ಎಷ್ಟು ಪ್ರಮಾಣದ ಗೋಲ್ಡ್ ನಮ್ಮಲ್ಲಿತ್ತು, ಅದು ಇಲ್ಲಿವರೆಗೆ ಏನಾಗಿದೆ, ಅದರಲ್ಲಿ 75 ಟನ್ ಅಷ್ಟು ಗೋಲ್ಡನ್ನು ಸರ್ಕಾರ ಬೇರೆ ದೇಶಕ್ಕೆ ಮಾರಿದೆ. ಕಾರಣ ಯಾಕೆ ಅಂತ ಅವ್ರು ಹೇಳೋದು, ಇಲ್ಲ ಡಾಲರ್ಸ್ ಇದ್ರು, ರೂಪಾಯಿ ಮೌಲ್ಯ ತುಂಬಾ ಕುಸಿತ ಇತ್ತು, ಅದನ್ನ ಕಂಟ್ರೋಲಿಗೆ ತರ್ಲಿಕ್ಕೆ ಮಾಡಿದೀವಿ ಅಂತ. ಬಟ್ ಎಲ್ಲಿ ಕಂಟ್ರೋಲಿಗೆ ತಂದಿದ್ದಾರೆ? ಇವತ್ತು 90 ರೂಪಾಯಿ 92 ರೂಪಾಯಿ ಇದೆಯಲ್ಲ, 100 ರೂಪಾಯಿ ಗಡಿ ದಾಟ್ಬಿಡ್ತಿದ್ದ. ಹಾಗಾದ್ರೆ ಇವ್ರೇನಾದ್ರೂ ಇದು ಮಾರ್ಲಿಲ್ಲ ಅಂದಿದ್ರೆ ಇದನ್ನ ಹೇಳ್ಬೇಕಲ್ಲ ದೇಶದ ಜನರಿಗೆ. ಮೋದಿಯವರ ಫಿನಾನ್ಷಿಯಲ್ ಸೆಕ್ರೆಟರಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅತಿ ಶೀಘ್ರದಲ್ಲಿ ಡಾಲರ್ ಮೌಲ್ಯ 100 ರೂಪಾಯಿಗಿಂತ ಹೆಚ್ಚಿಗೆ ಹೋಗುತ್ತೆ, ಅದು ಕೇವಲ ನಂಬರ್ ಅಷ್ಟೇ, ನೀವೇನು ಚಿಂತೆ ಮಾಡಬೇಡಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾದ್ರೆ ನರೇಂದ್ರ ಮೋದಿ ಅವರು 2014ರಲ್ಲಿ 42 ರೂಪಾಯಿ ಅವಾಗ ಡಾಲರ್ ಮೌಲ್ಯ ಇದ್ದಾಗ ಅದು ಮನಮೋಹನ್ ಸಿಂಗ್ ಅವರ ವೈಫಲ್ಯ ಅಂತ ಯಾಕೆ ಘೋಷಣೆಯನ್ನ ಮಾಡಿದ್ರು, ಯಾಕೆ ಅವಾಗ ಹೋರಾಟ ಮಾಡಿದ್ರು ಅಲ್ವಾ? 42 ರೂಪಾಯಿ ಆದ್ರೂ ವೈಫಲ್ಯ ಆದ್ರೆ 100 ರೂಪಾಯಿ ವೈಫಲ್ಯ ಅಲ್ವಾ? ಹಂಗಾದ್ರೆ ಅಲ್ವಾ? ಎಲ್ಲಿ ಹೋಗ್ತಾ ಇದೆ ಹಣ ಅನ್ನೋದೇ ಈಗ ಒಂಥರ ಜಿಜ್ಞಾಸೆ ಅನ್ನೋ ತರ. ನಿಶ್ಚಿತ ಒಂದು ತರ ಏನಂದ್ರೆ ಈ ಆರ್ಥಿಕತೆ ಕುಸ್ತೋಗಿದೆ ಅನ್ನೋ ತರ, ಆಮೇಲೆ ಆರ್ಥಿಕ ಸ್ಥಿತಿ ನಮ್ದು ದಿವಾಳಿ ಆಗ್ತಿದೆ ಅನ್ನೋದು, ಜೊತೆಗೆ ಇವರಿಗೆ ಲೆಕ್ಕಾಚಾರನೇ ಗೊತ್ತಿಲ್ವೇನೋ, ಇವರಿಗೆ ಪ್ರೈಮ್ ಮಿನಿಸ್ಟರ್ಗಾಗ್ಲಿ, ಫೈನಾನ್ಸ್ ಮಿನಿಸ್ಟರ್ಗಾಗ್ಲಿ, ಹೋಮ್ ಮಿನಿಸ್ಟರ್ಗಾಗ್ಲಿ, ಅವ್ರಿಗೆ ರಾಜಕೀಯನೇ ಹೆಚ್ಚಾಗೋಯ್ತಾ ದೇಶವನ್ನ ಅಭಿವೃದ್ಧಿ ಪಥದ ಒಯ್ಯೋದಕ್ಕಿಂತ ಅನ್ನೋದು ಕಣ್ಣೆದ್ರಿಗೆ ಬರ್ತಾ ಇದೆ. ನಿಶ್ಚಿತ ಒಂದ್ ಕಡೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಕೇಳಿದ್ರೆ ರೂಪಾಯಿ ಮೌಲ್ಯದ ಕುಸಿತ ತಡಿ